guys, hello everyone, good afternoon. ಇಲ್ಲಿ ಇವಾಗ ಗುಡ್ ಆಫ್ಟರ್ನೂನ್ ಅಂದರೆ 12 o'clock. ಅಲ್ಲಿ ಎಷ್ಟಾಗಿರ್ಬೋದು, ಮೋಸ್ಟ್ ಪ್ರಾಬ್ಲಿ 4-5 ಆಗಿರುತ್ತೆ. ಈಗ ನಾನು ನನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನೆನ್ನೆ ತುಂಬ ಬುದ್ಧಿ ಉಪಯೋಗಿಸಿ ನಾನು ಇದು ತೊಗೊಂಡೋಗಿರಲಿಲ್ಲ, ಮೈ BRP ಕಾರ್ಡ್. ಸೊ ಇವಾಗ BRP ಕಾರ್ಡ್ ತೊಗೊಂಡು ನಾನು ಈಗ ಹೋಗ್ತಾ ಇದ್ದೀನಿ ಟು ಓಪನ್ ಮೈ ಬ್ಯಾಂಕ್ ಅಕೌಂಟ್. ಬನ್ನಿ, ರೋಡ್ ಕ್ರಾಸ್ ಮಾಡೋಕ್ಕಿದೆ, ರೋಡ್ ಕ್ರಾಸ್ ಮಾಡೋಣ. ಸೊ ದಟ್ ಇಸ್ ವಾಟ್. ಈಗ ಹೋಗ್ತಾ ಇದ್ದೀನಿ ನಾನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಸೋಕ್ಕೆ. ಇಲ್ಲಿಂದ ಒಂದೇ ಬಸ್ ತೊಗೊಬೇಕು. ಒಂದು ಬಸ್ ತೊಗೊಂಡು ಬ್ರಿಕ್ಸ್ಟನ್ನಿಗೆ ಹೋಗಿ ಅಲ್ಲಿ ಲಾಯ್ಡ್ಸ್ ಬ್ಯಾಂಕ್ ಇದೆ, ಲಾಯ್ಡ್ಸ್ ಬ್ಯಾಂಕ್ ಓಪನ್ ಮಾಡೋದು. ವೆರಿ ಈಸಿ, ವೆರಿ ಸಿಂಪಲ್ ಗೈಸ್, ವೆರಿ ಸಿಂಪಲ್. ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀನಿ, ಅಲ್ಲಿ ಹೋಗಿ ಇನ್ ಪರ್ಸನ್ ವೆರಿಫಿಕೇಷನ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. UK ಬ್ಯಾಂಕ್ ಹೆಂಗಿರುತ್ತೆ ಅಂತ ನೋಡಿ. ಇಟ್ ವಿಲ್ ಬಿ ಸೇಮ್ ಲೈಕ್ ಇಂಡಿಯಾ ಓನ್ಲಿ. ಯು ಪ್ಲೀಸ್ ಇಗ್ನೋರ್ ಮೈ ವರ್ಡ್ಸ್ ಗೈಸ್. ಒಂಚೂರು ಆ ಕಡೆ ಈ ಕಡೆ ಮಾತಾಡಿದ್ರೆ ಇಗ್ನೋರ್ ಮಾಡ್ತೀನಿ, ಬಟ್ ಫುಲ್ ವಿಡಿಯೋ ನೋಡಿ. ಇಗ್ನೋರ್ ಮಾಡಿ ಅಂತ ವಿಡಿಯೋನ ಇಗ್ನೋರ್ ಮಾಡಿಬಿಡಿ. ಆಮೇಲೆ ವೆದರ್ ತೋರಿಸ್ತಾರೆ. ಇಟ್ಸ್ ಸೋ ವಿಂಡಿ ಗೈಸ್. ಇವತ್ತು ನಾನು ಇವತ್ತೇ ಹೋಗ್ಬೇಕಿತ್ತ. ನೋಡಿ ಹೆಂಗೆ ಕಾಣ್ತಿದೆ ನೋಡಿ. ಇವಾಗ ನಾನು ಬ್ರಿಕ್ಸ್ಟನ್ನಲ್ಲಿ ಹೇಳ್ಕೊಂಡು ಈಗ ಹೋಗ್ತಾ ಇದ್ದೀನಿ ಬ್ಯಾಂಕ್ ಹತ್ರ. ಆ್ಯಂಡ್ ಐ ಡೋಂಟ್ ನೋ ಹೌ ಟು ಹೋಲ್ಡ್ ದಿಸ್ ಕ್ಯಾಮ್ರಾ ಆ್ಯಂಗಲ್. ಎವ್ರಿ ಟೈಮ್ ಮೈ ಫೇಸ್ ಲುಕ್ಸ್ ಸೋ ಅಗ್ಲಿ, ಬಟ್ ಐ ಆಮ್ ಬ್ಯೂಟಿಫುಲ್. ಯು ಗೈಸ್ ಡೋಂಟ್ ಥಿಂಕ್ ಐ ಆಮ್ ವೆರಿ ಅಗ್ಲಿ ಪರ್ಸನ್. ಐ ಆಮ್ ಅ ವೆರಿ ಬ್ಯೂಟಿಫುಲ್ ಲೇಡಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೂ, ಕರೆಕ್ಟಾ ಇರ್ಬೋದು. ಬಟ್ ಬನ್ನಿ ಈಗ ಹೋಗೋಣ. ಐ ಶೋ ಯು ದ ಪ್ಲೇಸ್. ಇಟ್ಸ್ ಲೈಕ್ ಸ್ಟ್ರೇಟ್ ಹೋಗಿ ಆಮೇಲೆ ಲೆಫ್ಟ್ ತೊಗೊಬೇಕು. ಅಲ್ಲಿ ದರ್ ಇಸ್ ಲಾಯ್ಡ್ಸ್ ಬ್ಯಾಂಕ್. ಲಾಯ್ಡ್ಸ್ ಬ್ಯಾಂಕಲ್ಲಿ ನಾನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇರೋದು. ಸೊ ಇನ್ ಪರ್ಸನ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದೀನಿ. ಇದನ್ನು 3 ಸರಿ ಹೇಳಿದ್ದೀನಿ. ಐ ನಾಟ್ ರಿಪೀಟ್ ನೆಕ್ಸ್ಟ್ ಟೈಮ್. ಹೋಗೋಣ ಬನ್ನಿ ಈಗ. ಸೊ ನೋಡಿ, ಇಲ್ಲಿದೆ ಅಲ್ವಾ, ಸ್ಟ್ರೇಟ್ ಹೋಗಿ ಐ ವಿಲ್ ಹ್ಯಾವ್ ಟು ಟೇಕ್ ಲೆಫ್ಟ್. ಹೋದರೆ ಐ ವಿಲ್ ಗೆಟ್ ಟು ಮೈ ಬ್ಯಾಂಕ್ ಪ್ಲೇಸ್. ಇವತ್ತು ಇಷ್ಟೊಂದು ಇಂಗ್ಲೀಷ್ ಏನಕ್ಕೆ ಬರ್ತಾಯಿದೆ ಬಾಯಲ್ಲಿ, ಇರಲಿ ಬಿಡಿ. ಬನ್ನಿ ಹೋಗೋಣ. ನೋಡಿ ಗೈಸ್, ಅಲ್ಲಿದೆ ಅಲ್ವಾ, ಆ ಮೆಗ್ಡಿಗೆ ನನ್ನ ಫ್ರೆಂಡ್ ವರ್ಕ್ ಮಾಡೋದು. ಓಡಬೇಕಾಯ್ತು ಗೈಸ್ ನಾನು. ನೋಡಿ, ಅಲ್ಲಿಂದ ಬಂದು ಇವಾಗ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ನಡ್ಕೊಂಡು ಹೋದರೆ ನನಗೆ ಸಿಗುತ್ತೆ ಬ್ಯಾಂಕ್. ಯಾವುದ್ಯಾವುದೋ ಶಾಪ್ ಇದೆ, ಇದು ಯಾವ ಶಾಪ್ ಅಂತ ಗೊತ್ತಿಲ್ಲ, ನೇಮ್ ಅದೆಲ್ಲ. ಇಲ್ಲಿರುತ್ತೆ ಗೈಸ್, ಪಕ್ಕದಲ್ಲೇ ಯಾವುದಾದ್ರು ಸ್ಟೋರ್ ಇರುತ್ತೆ. ನಮ್ಮ ಇಂಡಿಯಾ ಥರ ಅಲ್ಲ, ಏನಲ್ವಲ್ಲ. ಓ ಮೈ ಗಾಡ್ ಗೈಸ್, ನನಗೆ ಭಯ ಆಗುತ್ತಿದೆ ಅವ್ರು ನೋಡಿದ್ರೆ. ಅಲ್ಲಿ ಬರ್ತಾ ಎಕ್ಸ್ಕ್ಯೂಸ್ ಮಿ ಮಿಸ್ ಅಂದ್ಬಿಟ್ರು. ನೋಡಿ ನೋಡಿ, ಅಲ್ಲಿ ಹಿಂದೆಗಡೆ ನೋಡ್ತಿದ್ದೀರಾ, ಅವ್ರು ಎಕ್ಸ್ಕ್ಯೂಸ್ ಮಿ ಮಿಸ್ ಮಿಸ್ಟರ್ ಎಲ್ಲ ಅಂತಾರೆ. ತಲೆ ಕೆಡಿಸ್ಕೋಬಾರ್ದು. ಬನ್ನಿ ಹೋಗೋಣ ಈಗ. ಹೇ ಯು ಗೈಸ್, ನಾನು ಬ್ಯಾಂಕ್ ಕೆಲಸ ಏನು ಬಂದಿದೆ ಅದು ಮುಗೀತು. ಇವಾಗ ಹೋಗ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ನಾನು BRP ಕಾರ್ಡ್ ಇರುತ್ತಲ್ವ, ಅದನ್ನು ತೊಗೊಂಡು ಸ್ಕ್ಯಾನ್ ಮಾಡಿದರು. ಸ್ಕ್ಯಾನ್ ಮಾಡಿದ್ಮೇಲೆ ದೇ ವಿಲ್ ಜಸ್ಟ್ ಗಿವ್ ಮೀ ಅ ರಿಸೀಟ್ ವೇರ್ ಐ ವಿಲ್ ಹ್ಯಾವ್ ಮೈ ಅಕೌಂಟ್ ನಂಬರ್ ಆ್ಯಂಡ್ ಸಾರ್ಟ್ ಕೋಡ್ ಏನಂತ ಗೊತ್ತಿಲ್ಲ. ಎಲ್ಲ ನನಗೆ ಇನ್ಫಾರ್ಮೇಷನ್ಸ್ ಅಷ್ಟಿಲ್ಲ. ಎಲ್ಲ ಗೊತ್ತಾದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಅದ್ರ ಬಗ್ಗೆ ಎಲ್ಲ. ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ನಿಮಗೇನು ಹೇಳೋಕ್ಕಾಗುತ್ತೆ ಅಲ್ವಾ. ದಟ್ ಈಸ್ ಒನ್ ಮೋರ್ ಥಿಂಗ್. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಕೆಲಸ ಆಯ್ತಲ್ವ, ಇನ್ನೇನು ಮನೆಗೆ ಹೋಗೋದೆ. ಮನೆಗೆ ಹೋಗಿ ಏನು ಮಾಡೋದು ಅಂತ ನೋಡಬೇಕು. ಏನೂ ಕೆಲಸ ಇಲ್ಲ ಒಟ್ಟಿನಲ್ಲಿ, ಬಟ್ ಏನಾದರೂ ಹುಡ್ಕೊಂಡು ಮಾಡಬೇಕು. ಸೊ ಈಗ ಇಲ್ಲಿ ಬಸ್ ಸ್ಟಾಪ್ ಹತ್ರ ನಿಲ್ತೀನಿ. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ ನಾನು. ಗೊತ್ತಿಲ್ಲ ಎಷ್ಟೊತ್ತಿಗೆ ಬರುತ್ತೆ ಏನಂತ. ಸಿಟಿ ಮ್ಯಾಪರಲ್ಲಿ ನೋಡ್ಬೋದು ಎಷ್ಟೊತ್ತಿಗೆ ಬರುತ್ತೆ ಅಂತ. ಐ ಆಮ್ ಲೇಸಿ ಟು ಓಪನ್ ಸಿಟಿ ಮ್ಯಾಪಲ್ಲಿ. ನಾನು ಅನ್ಕೋತಾ ಇದ್ದೀನಿ ಎಲ್ಲರೂ ಸುತ್ತಾಡೋಕ್ಕೆ ಹೋಗ್ಲಾ.
ನೀವು ಹೇಳಿ ಹೋಗೋದಾ ಬೇಡವಾ ಅಂತ. ಹ್ಞೂ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಂಡನ್ ಐಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಒಬ್ಬಳೇ ಹೋಗಿ ಏನು ಮಾಡಲಿ ಲಂಡನ್ ಐಯಲ್ಲಿ. ಲಂಡನ್ ಐದಿಕ್ಕೆ ಫೋಟೋ ತೊಗೊಂಡು ಬರಬೇಕು ವಾಪಸ್ ಅಷ್ಟೇ. ಅಟ್ಲೀಸ್ಟ್ ಇಫ್ ಐ ಗೋ ವಿತ್ ಫ್ರೆಂಡ್ಸ್ ಅಂದರೆ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು. ನಾನು ಅದೇ ಥಿಂಕ್ ಮಾಡ್ತಿದ್ದೆ ಒಬ್ಬಳೇ ಹೋಗಿ ಏನು ಮಾಡೋದು ಅಂತ. ನಿಮ್ಮ ಜೊತೆ ವೀಡಿಯೋ ಮಾಡ್ಬೋದು. ವೀಡಿಯೋ ಮಾಡೋ ಒಂದು ಅವಕಾಶ ಒಂದಿದೆ. ಐ ಆಮ್ ಥಿಂಕಿಂಗ್, ನೀವು ಕಮೆಂಟ್ ಮಾಡಿ ಹೇಳಿ ನಾನು ಹೋಗಿ ಮಾಡಬೇಕಾ ಬೇಡವಾ ಅಂತ. ಐ ಆಮ್ ಆಸ್ಕಿಂಗ್ ಆಸ್ ಇಫ್ ಐ ಹ್ಯಾವ್ 250K ಫಾಲೋವರ್ಸ್ ಆರ್ ಸಬ್ಸ್ಕ್ರೈಬರ್ಸ್. ವಾಟ್ ಡಮ್ ಕ್ವೆಶ್ಚನ್. ಅದರಲ್ಲಿ ನಮ್ಮಪ್ಪನೇ ಹೂ ಅಂತ ಹೇಳಿರ್ತಾರೆ, ನಮ್ಮಮ್ಮನೇ ಹೂ ಅಂತ ಹೇಳಿರ್ತಾರೆ. ಅವರಿಬ್ಬರಿಗೋಸ್ಕರ ಹೋಗ್ಬೇಕು ನಾನು ಅಷ್ಟೇ. ಹೋದರೆ ಲಂಡನ್ ಐಗೆ. ಎನಿವೇಸ್ ಇವಾಗ ವೇಟ್ ಮಾಡ್ತಾಯಿದ್ದೀನಿ. ಐ ಗೆಸ್ ನನ್ನ ಬಸ್ ಬಂತು. ತೋರಿಸ್ತೀನಿ ನಿಮಗೆ ಹೆಂಗೆ ಹತ್ಕೊಂಡು ಹೋಗ್ತೀನಿ ನಾನು ಅಂತ. ಏನಿದೆ ಗೈಸ್, ನಮ್ಮ ಬೆಂಗಳೂರಲ್ಲಿ ಹೆಂಗೆ ಸಿಗುತ್ತೆ ಇಲ್ಲೂ ಹಂಗೆ ಸಿಗುತ್ತೆ ಬಸ್. ಅದನ್ನು ಹತ್ಕೊಂಡು ಹೋಗೋದಷ್ಟೇ. ಇದರಲ್ಲಿ ಏನಂತ ಮಹಾ ಸ್ಪೆಷಾಲಿಟಿ ಏನಿಲ್ಲ. ಜಸ್ಟ್ ನೀವು ಟ್ಯಾಪ್ ಮಾಡಬೇಕು. ಅದು ಒಂದು ಎಕ್ಸ್ಟ್ರಾ ಇದೆ ಇಲ್ಲಿ. ಅಯ್ಯೋ ನನ್ನ ಬಸ್ ಅಲ್ಲ ಗೈಸ್, ನಂದು 109 ಬರ್ತಾನೇ ಇಲ್ಲ. ನಾನು ಆಗ್ಲಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಬಂತು ಬಂತು. ಹೋಗೋಣ ಬನ್ನಿ. ನನಗೆ ಬಸ್ ಕೂತಿದ್ದೀನಿ. ತುಂಬ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ ಬಿಕಾಸ್ ಇದು ಬಸ್. ಅದಕ್ಕೆ 109 ಅಂತ ಬಸ್ ತೊಗೊಂಡ್ರೆ ಐ ವಿಲ್ ಡ್ರಾಪ್ ಅಂದರೆ ನನ್ನ ಮನೆ ಹತ್ರನೇ ಹೇಳ್ಕೊತೀನಿ. ಸೊ ಆ ಬಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಹೊರಗೆ ತೋರಿಸ್ತೀನಿ, ಒಂದು ಚೆನ್ನಾಗಿರುತ್ತೆ ವ್ಯೂ. ನೋಡಿ ಹೊರಗೆ ಹಿಂಗಿದೆ ಇವತ್ತು. ನಮ್ಮ ಲಂಡನ್ ಬಸ್ಸು ಹಿಂಗಿರುತ್ತೆ. ಸಾರಿ ನಂದಲ್ಲ, ನಂದಂತೂ ಲಂಡನ್ ಬಸ್ಸಲ್ಲ. ತುಂಬ ಶೇಕ್ ಆಗ್ತಾ ಇದೆ. ನಾನು ಸಾರಿ. ಐ ಆಮ್ ಅ ವೆರಿ ಬ್ಯಾಡ್ ವಿಡಿಯೋಗ್ರಾಫರ್, ಎಡಿಟರ್ ಎಲ್ಲ. ಐ ಆಮ್ ವೆರಿ ಬ್ಯಾಡ್. ನಂಗೆ ಗೊತ್ತಿಲ್ಲ ದೇವ್ರು ನನಗೆ ಏನೇನು ಸೃಷ್ಟಿ ಮಾಡಿದ್ದಾನೆ ಅಂತ. ಐ ಆಮ್ ನಾಟ್ ಗುಡ್ ಎಟ್ ಎನಿಥಿಂಗ್. ಸುಮ್ಮನೆ ದಂಡ ಪಿಂಡ ಅಂತ ಹೇಳ್ತಾರಲ್ಲ, ಅದರದ್ದು ಗ್ರೂಪ್ದು ಅಧ್ಯಕ್ಷ ಆಗ್ಬೋದು ನಾನು. ಅಷ್ಟು ಬೇಕಾ ನನ್ನೊಂದು. ಬಟ್ ಎನಿವೇಸ್ ಏನು ಮಾಡ್ತಾಯಿಲ್ಲ, ಎಕ್ಸಿಸ್ಟ್ ಆಗ್ಬಿಟ್ಟಿದ್ದೀನಿ. ಅಂಟಿಲ್ ಐ ಡೈ ಐ ಹ್ಯಾವ್ ಟು ಸ್ಟೇ ರೈಟ್. ಇವಾಗ ನಾನು ಆಲ್ರೆಡಿ ಕೆಲಸ, ಐ ಮೀನ್ ನಂದು ಬ್ಯಾಂಕ್ ಕೆಲಸ ಇತ್ತಲ್ಲ, ಅದನ್ನು ಮುಗಿಸಿ ಬರ್ತಾ ಇದೆ. ಹಾಗೆ ನೆನಪಾಯಿತು, ನಂದು ಒಂದು ಜಾಬ್ ಕೇಳೋಕ್ಕಿತ್ತು. ಇಲ್ಲಿ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು. ಅಲ್ಲಿ ಹೋಗಿ ಈಗ ಪಾರ್ಟ್ ಟೈಮ್ ಕೆಲಸ ಸಿಗುತ್ತಾ ಇಲ್ವಾ ಅಂತ ಕೇಳ್ಕೊಂಬರೋಣ. ನನ್ನ ಗೈಸ್ ಭಯ ಆಗ್ತಾಯಿದೆ, ಏನಕ್ಕೆ ಅಂತ ಹೇಳ್ತೀನಿ ಮುಂದೆ ಹೋಗ್ಬಿಟ್ಟು. ಹಲೋ ಕೇಳಿಸ್ಕೊಂಡ್ರಾ? ಹೆಲೋ ಅಂತ ಅಂದರು. ನಾನು ಏನಂತ ರೆಸ್ಪಾಂಡ್ ಮಾಡಿದ್ದೆ? ಹಾಯ್ ಅಂತ ಮಾಡಲ್ಲ. ಯಾಕೆ ಮಾಡಬೇಕು ಗೈಸ್? ನಂಗೆ ಇಲ್ಲೆಲ್ಲ ಭಯ. ಯಪ್ಪ ದೇವ ಗುರು. ನಂಗೆ ಯಾವ ಹುಡುಗನ ನೋಡಿದ್ರು ಭಯ ಆಗುತ್ತೆ. ಆಮೇಲೆ ಏನಾದ್ರು ಮಾಡಿಬಿಟ್ರೆ ನಮ್ಮ ಅಪ್ಪ ಅಮ್ಮನೂ ಇಲ್ಲ ಇಲ್ಲಿ, ಯಾರಿದ್ದಾರೆ ನನಗಿಲ್ಲಿ? ಯಾಕೆ ಹಿಂಗೆ ಮಾಡ್ತೀರ ನಂಗೆ ಗೊತ್ತಿಲ್ಲ. ಬಟ್ ತುಂಬ ಚಳಿ ಇದೆ ನೋಡಿ ಹೆಂಗೆ ಬರ್ತಿದೆ. ವೀಡಿಯೋದಲ್ಲಿ ಒಂಚೂರು ಚೆನ್ನಾಗಿ ಕಾಣೋಣ ಅಂತ ಬರ್ತೀನಿ, ಬಟ್ ಇವೆಂಟ್ ಬಿಡಲ್ಲ. ಇರೋ 4 ಕೂದಲು ಹಿಂದೆ ಹೋಗಿದ್ರೆ ನಾನು ಚೆನ್ನಾಗಿ ಕಾಣೋದು ವೀಡಿಯೋದಲ್ಲಿ. ನನ್ನ ಯಾರಾದರೂ ನೋಡಿ ಸ್ಮೈಲ್ ಮಾಡಿದ್ರು ನನಗೆ ಭಯ ಆಗುತ್ತೆ. ಸ್ಮೈಲ್ ಮಾಡಿ ಹಂಗೆ ಎತ್ತಾಕೊಂಡು ಹೋಗ್ಬಿಟ್ರೆ ಏನು ಮಾಡಲಿ. ಇಲ್ಲಿ ನನ್ನ ಫ್ರೆಂಡ್ ಒಬ್ಬರು ಐಸ್ ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿ ಹೋಗಿ ಕೆಲಸ ಕೇಳಬೇಕು ಪಾರ್ಟ್ ಟೈಮ್ ಜಾಬಿಗೆ. ಸಿಕ್ಕಿದ್ರೆ ಒಳ್ಳೆಯದು, ಸಿಕ್ಕಿಲ್ಲ ಅಂದರೆ ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಐ ಫೀಲ್ ಮೈ ಏನಂತಾರೆ, ನನ್ನ ಲಕ್ ಚೆನ್ನಾಗಿಲ್ಲ. ನೋಡಿ ಇದೇ ಆ ಐಸ್ ಕ್ರೀಮ್ ಪಾರ್ಲರ್, ಅಲ್ಲೋಗಿ ಕೇಳ್ಬೇಕು ನಾನೀಗ. ಹೆಂಗೆ ಹೋಗ್ಲಿ ಗೈಸ್? ಅಯ್ಯೋ ಇಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ಐ ಆಮ್ ಸಾರಿ. ನಾನು ನಮ್ಮ ಬೆಂಗಳೂರು ರೋಡ್ ಥರ ಬಂದುಬಿಟ್ಟಿದ್ದೀನಿ. ಎಲ್ಲಂದ್ರೆ ಅಲ್ಲಿದೆ ನೋಡಿ, ಬನ್ನಿ ತೋರಿಸ್ತೀನಿ ಹೆಂಗೆ ಹೋಗ್ಬೇಕಂತ. ನಾನು ನಮ್ಮ ಬೆಂಗಳೂರು
ಮಾಡಿದ್ದೀನಿ ಇದನ್ನು. ಆರಾಮಾಗಿ ಹಿಂಗೆ ಬೇಕಂಗೆ ಎಲ್ಲಿ ಬೇಕಂಗೆ ರೋಡ್ ಕ್ರಾಸ್ ಮಾಡ್ಬೋದು. ಆ ಥರ ಆಗಲ್ಲ ಗೈಸ್ ಇಲ್ಲಿ. ದಟ್ ಇಸ್ ವಾಟ್. ಈಗ ಹೋಗೋಣ, ಬನ್ನಿ 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 ಬನ್ನಿ, ಹೋಗ್ಬೋದು. ಅಲ್ಲಿ ಮೀಟ್ ಇದೆ ನೋಡಿ. ಯಬ್ಬಾ ತಿಂತೀನಿ, ಬಟ್ ಹಸಿದು ನೋಡೋಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ತಿನ್ನೋದು ಮಾತ್ರ ನೆನ್ಸಲ್ಲ. ಹಾಯ್ ಗಾಯ್ಸ್, ಹೋಗಿದ್ದೆ, ಕೇಳಿದೆ ಯು ಲುಕಿಂಗ್ ಫಾರ್ ಫುಲ್ ಟೈಮ್ ಅಂತ ಅಂದ್ಬಿಟ್ಟ. ಪಾರ್ಟ್ ಟೈಮ್ ಮಾಡಿದ್ರೆ ಏನಾಗುತ್ತೆ ಗೈಸ್? ಸೋ ಮೀನ್ ಗರ್ಲ್ಸ್ ಆರ್, ಸಾರಿ ಹಿ ವಾಸ್ ಅ ಗೈ. ಫುಲ್ ಟೈಮ್ ಎಲ್ಲಿ ಮಾಡೋಕ್ಕಾಗುತ್ತೆ? ನಾನು ಫುಲ್ ಟೈಮ್ ಮಾಡೋದಿದ್ರೆ ಮಾಡ್ತಿದ್ದೆ. ಯು ವಾಂಟ್ ಫುಲ್ ಟೈಮ್? ಪಾರ್ಟ್ ಟೈಮ್ ನನ್ಗೆ ಇರೋದೇ 20 hours ಜಾಬ್ಸ್ ಹುಡುಕಿ ಹೋಗಿ. ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಪ್ರಾಬ್ಲಮ್ ಗೊತ್ತಾ? ಯಾರೂ ನಿಮಗೆ ರೆಫರ್ ಮಾಡಿಲ್ಲ. ರೆಫರ್ ಮಾಡಿದ್ರು ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳು ಡಾಮಿನೋಸಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಅವಳು ನನಗೆ ಕೆಂಟಲ್ಲಿ ರೆಫರ್ ಮಾಡಿದ್ದಾಳೆ. ಬಟ್ ನನ್ನ ಯೂನಿವರ್ಸಿಟಿಯಿಂದ ಕೆಂಟಿಗೆ 3 hours, ಎವ್ರಿ ಡೇ 3 hours ಟ್ರಾವೆಲ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಟ್ರಾವೆಲ್ ಮಾಡೋ ಥರ ಇದ್ದರೆ ಹೋಗ್ಬಿಡ್ತೀನಿ, ಅಟ್ಲೀಸ್ಟ್ ಫಾರ್ ಫ್ಯೂ ಡೇಸ್ ಅಥವಾ ಫ್ಯೂ ಮಂತ್ಸ್ ಅಲ್ಲಿದ್ದರೆ. ಆಮೇಲೆ ಇಲ್ಲೆಲ್ಲಾದರೂ ಕೆಲಸ ಸಿಕ್ಕಿದ್ರೆ ಬರ್ಬೋದು. ಬಟ್ ಕೆಲಸ ಇಲ್ಲದಲೇ ಈ ಥರ ರೋಡಲ್ಲಿ ಅಲ್ದಾಡ್ಕೊಂಡು ಕನ್ನಡ ಬರುತ್ತೆ ಗೈಸ್ ನನಗೆ, ಅಲ್ದಾಡ್ಕೊಂಡಿರೋದು ಸರಿ ಹೋಗಲ್ಲ. ಹಾಯ್ ಗೈಸ್ ಅಗೇನ್. ನಾನು ಯಾಕೆ ಎವ್ರಿ ಟೈಮ್ ಹಾಯ್ ಹೇಳ್ತೀನಿ? ನಿಮಗೆ ನಾನು ಹಾಯ್ ಕೇಳಿ ತುಂಬ ಬೇಜಾರಾಗ್ತಿರುತ್ತೆ. ನೆಕ್ಸ್ಟ್ ಟೈಮಿಂದ ಹಾಯ್ ಕ್ಯಾನ್ಸಲ್ ಮಾಡಿ ಹಲೋ ಅಂತೀನಿ. ಎನಿವೇಸ್, ಮತ್ತೆ ನಾನು ಇಲ್ಲಿ ಕೋಸ್ತಾ ಕಾಫಿ ಅಂತ ಇದೆ, ಅಲ್ಲೊಂದ್ಸರಿ ಹೋಗಿ ಕೇಳಿದೆ. ದೇ ಲೈಕ್ ನೋ guys, please someone book a ticket back to India. I will fly back. I can't stay in UK. I don't want to stay in UK. Please, for God's sake. ನಾನು ಏನಕ್ಕೆ ಬಂದೆ ಅಂತ ಕ್ವೆಶ್ಚನ್ ಮಾಡ್ಕೊತಾ ಇದ್ದೀನಿ. ನಾನು ಎವ್ರಿ ಡೇ ಬೆಳಗ್ಗೆ ಅದೊಂದು ಕ್ವೆಶ್ಚನ್ ಮಾಡಿ ಎವ್ರಿ ಡೇ ಆನ್ಸರ್ ಹುಡ್ಕೋಕ್ಕೆ ಟ್ರೈ ಮಾಡ್ತೀನಿ. ಆನ್ಸರೇ ಸಿಗಲ್ಲ. ಎನಿವೇಸ್ ಬಂದಿದ್ದೀನಿ. ಗೌಡಾಸ್ ಬ್ಲಡ್ಡಲ್ಲೇ ಇದೆ, ನೆವರ್ ಗಿವ್ ಅಪ್. ನಾನು ಗಿವ್ ಅಪ್ ಮಾಡಲ್ಲ ಗೈಸ್. ಪಾರ್ಟ್ ಟೈಮ್ ಸಿಕ್ಕಿಲ್ಲ ಅಂದರೆ ಏನಂತೆ, ನಮ್ಮಪ್ಪ ದುಡ್ಡು ಹಾಕ್ಸ್ಕೊಡೋಣ. ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಗೈಸ್. ನಮ್ಮಪ್ಪ ಅಂಬಾನಿ ಥರ ಅಂತೂ ಅಲ್ವಲ್ಲ. ಐ ಹ್ಯಾವ್ ಟು ವರ್ಕ್ ಹಾರ್ಡ್. ದೇರ್ ಇಸ್ ನಥಿಂಗ್. ಐ ಹ್ಯಾವ್ ಟು ವರ್ಕ್ ಹಾರ್ಡ್ ಅಷ್ಟೇ. ಐ ವಿಲ್ ವರ್ಕ್ ಹಾರ್ಡ್. ವಾಟ್ ಈಸ್ ದೇರ್ ಇನ್ ದ್ಯಾಟ್? ವರ್ಕ್ ಹಾರ್ಡಲ್ಲಿ ಏನಾದರೂ ಇದೆಯಾ? ಏನೂ ಇಲ್ಲ ಬಿಡಿ. ಹೋಗ್ತಾ ಇದ್ದೀನಿ, ಬನ್ನಿ ಕೊನೆಗೂ ಈಗ ಮನೆಗೆ. ತುಂಬ ವಿಡಿಯೋ ಶೇಕ್ ಆಗ್ತಿದೆ ಅಲ್ವಾ? ವಿಡಿಯೋ ಅಲ್ಲಿ ಕೆರ್ಕೊಂಡು ಸಾರಿ, ವಿಡಿಯೋ ತುಂಬ ಶೇಕ್ ಆಗ್ತಿದೆ ಬಿಕಾಸ್ ಐ ಆಮ್ ವಾಕಿಂಗ್ ಅಲ್ವಾ ಗೈಸ್. ಕೈ ನೋವ್ತಾ ಇದೆ. ಕೈ ನೋವ್ತಿದೆ ಗೈಸ್. ನನ್ನ ಕೈ ಮಸಾಜ್ ಮಾಡೋಕ್ಕೆ ಐ ಆಮ್ ಆ್ಯಕ್ಟಿಂಗ್ ಆಸ್ ಇಫ್ ಐ ಹ್ಯಾವ್ ಲಿವ್ಡ್ ಅ ಲಕ್ಸುರಿಯಸ್ ಲೈಫ್. ನೋ ಗೈಸ್, ನೋ. ಐ ಆಮ್ ಅ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮ್ಮ ಮನೆ ಒಂದು 15 minutes ಇರ್ಬೋದು. ಸೊ ಕಾಸ್ಟ್ ಕಟ್ಟಿಂಗ್, ಎಲ್ಲ ಕಡೆ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ತಾನೇ, ಹಾಗೆ ದುಡ್ಡು ಉಳಿಸೋಕ್ಕಾಗಲ್ಲ ಗೈಸ್. ಆ್ಯಕ್ಚುಲಿ ನಾನು ತುಂಬ ಕಂಜೂಸು. ಇಲ್ಲಿ ನಿಮಗೆ ಗೊತ್ತಿಲ್ಲ ನಾನು ಎಷ್ಟು ಕಂಜೂಸ್ ಅಂತ. ತುಂಬ ಕಂಜೂಸಿದ್ದೀನಿ ನಾನಂತೂ. ಹೋಗ್ತಾ ಗೊತ್ತಾಗುತ್ತೆ. ವಿಡಿಯೋಸಲ್ಲಿ ತೋರಿಸ್ತಾ ನಿಮಗೂ ಗೊತ್ತಾಗುತ್ತೆ ನಾನು ಎಷ್ಟು ಕಂಜೂಸ್ ಅಂತ. ನಾನು ಅದನ್ನು ಬಿಡಬೇಕು ಅಂತ ಇದ್ದೀನಿ. ಬಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಬಿಟ್ಟರೆ ಕಂಜೂಸ್ತನ ನಾನು ಬಿಡಲ್ಲ. ದಟ್ ಸ್ಟಿಂಜಿನೆಸ್ನು ವಿಲ್ ಫಾಲೋ ಮೀ ಫಾರ್ ಎವರ್. ಹಾಗೆ ಇರಬೇಕು ಆ್ಯಕ್ಚುಲಿ. ಹೆಣ್ಮಕ್ಳು ಆ ಥರ ದುಡ್ಡು ಖರ್ಚೆಲ್ಲ ನೋಡಿಕೊಂಡು ಮಾಡಿಕೊಂಡು ಇರಬೇಕು. ಇದನ್ನು ಯಾರೊಬ್ಬರು ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ. ಸುಸ್ತಾಗ್ತಾ ಇದೆ. ಯಾರೂ ಇಲ್ಲ ಇಲ್ಲಿ ಪಿಕಪ್ಪು ಡ್ರಾಪ್ ಮಾಡೋಕ್ಕೂ ಕೂಡ. ನನಗೆ ನಾನೇ ನಡ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ, ನಡ್ಕೊಂಡು ಏನಿದೆ ನಡ್ಕೊಂಡು ಹೋಗೋದ್ರಲ್ಲಿ ಏನಿದೆ. ಎನಿವೇಸ್, ನನ್ನ ಮಾತು ಕೇಳಿ ನಿಮಗೆ ಬೋರ್ ಆಗ್ತಾಯಿದೆ ಅನಿಸುತ್ತೆ. ನಾನು ಮನೆಗೆ ಹೋಗಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ವಿಡಿಯೋ ಅಂದರೆ ಲಂಡನ್ನಲ್ಲಿ ಬಂದು ಅಥವಾ ಲಂಡನ್ ಬರೋದು ಒಂದು ಒಳ್ಳೆ ಉತ್ತಮ ಡಿಸಿಷನ್ನ ಇಲ್ವಾ ಅಂತ ನಿಮಗೆ ತಿಳ್ಕೊಬೇಕಾ ಅಥವಾ ಬೇಡವಾ ಅನ್ನೋದನ್ನು ಹೇಳಿ. ಐ ಕ್ಯಾನ್ ಡೂ ಅ ವಿಡಿಯೋ.
ಇಟ್ಸ್ ಬೀನ್ ಓನ್ಲಿ 1-2 ವೀಕ್ಸ್, ಇಲ್ಲಿ ಬಂದು 2 ವೀಕ್ಸ್ ಆಗಿದೆ ಅಷ್ಟೇ ನಾನು. ಬಟ್ ಅಟ್ಲೀಸ್ಟ್ ಗೈಸ್ ಐ ಕ್ಯಾನ್ ಟೆಲ್ ಯು ವಾಟ್ ಐ ಆಮ್ ಫೇಸಿಂಗ್ ಥ್ರೂ, ಅವ್ರು ನನ್ನ ಫ್ರೆಂಡ್ಸ್ ಏನೇನೋ ಫೇಸ್ ಮಾಡಿದರೆ ಅದನ್ನು ಹೇಳ್ಬೋದು ನಿಮಗೆ, ಆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಅದರಲ್ಲಿ ತಪ್ಪೇನೋ ಅಂತ ಇಲ್ಲ. ಸೊ ಹೇಳಿ, if anybody is planning to come to UK or if anybody has a plan, I will let you know. Or if somebody is already coming, ಎಲ್ಲ ಪ್ರಾಸೆಸ್ ಆದಮೇಲೆ ಆದರೂ ಪರವಾಗಿಲ್ಲ, ನಾನು ಹೇಳ್ತೀನಿ ನಿಮಗೆ ಏನಂತ. ಇಲ್ಲಿ ಹೆಂಗೆ ಅಂತ ಅಂದರೆ, ಇಫ್ ಯು ಹ್ಯಾವ್ ಅ ಲಾಟ್ ಆಫ್ ಫ್ರೆಂಡ್ಸ್, ಇಫ್ ಯು ಹ್ಯಾವ್ ಅ ಲಾಟ್ ಆಫ್ ರಿಲೇಟಿವ್ಸ್, ಆ ಥರ ಇದ್ದರೆ ಐ ಫೀಲ್ ಯು ವಿಲ್ ಹ್ಯಾವ್ ಅ ಪೀಸ್ಫುಲ್ ಲೈಫ್. ಈವನ್ ಅದು ಕೂಡ ಏನು ಎವ್ರಿಥಿಂಗ್ ವಿಲ್ ಬಿ ಲೈಕ್ ಏನಂತಾರೆ, ಎವ್ರಿಥಿಂಗ್ ತುಂಬ ಈಸಿಯಾಗಿ ಸಿಗುತ್ತೆ ಅಂತ ಏನಿಲ್ಲ. ಈವನ್ ಯು ವಿಲ್ ಹ್ಯಾವ್ ಟು ಅಟ್ ದ್ಯಾಟ್ ಟೈಮ್ ಆಲ್ಸೋ ವರ್ಕ್ ಹಾರ್ಡ್ ಇದ್ದೇ ಇರುತ್ತೆ. ಬಟ್ ನಮ್ಮಂಥವ್ರಿಗೆ ವೇರ್ ಐ ಓನ್ಲಿ ಹ್ಯಾವ್ ಫ್ಯೂ ಕನೆಕ್ಷನ್ಸ್ ಇವೆ. ನನಗೊಬ್ಬರು ನಮ್ಮ ಅಣ್ಣ ಕಸಿನ್ ಅಣ್ಣ ಗೊತ್ತು ಇಲ್ಲಿರೋರು, ಅದು ಬಿಟ್ಟರೆ 1-2-3 ಜನ ಗೊತ್ತು ಫ್ರೆಂಡ್ಸ್ ಅಂತ. ಸೊ ನನ್ನಂಥವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು ಅಟ್ ದ ಇನಿಷಿಯಲ್ ಸ್ಟೇಜ್. ಬಟ್ ನೀವು ಎಷ್ಟು ಬೇಗ ಕನೆಕ್ಷನ್ಸ್ ಮಾಡ್ಕೊತೀರಾ ಇಲ್ಲಿ ಬಂದು, ಎಷ್ಟು ಬೇಗ ಫ್ರೆಂಡ್ಸ್ ಮಾಡ್ಕೊಳ್ತೀರಾ, ಅವ್ರ ಥ್ರೂ ನೀವು ರೆಫರೆನ್ಸ್ ಸಿಗ್ಬೋದು. ಇವಾಗ ಇಫ್ ಎನಿಬಡಿ ಈಸ್ ವರ್ಕಿಂಗ್ ಇನ್ KFC ಆರ್ ಡಾಮಿನೋಸ್ ಆರ್ ಪಿಜ್ಜಾ ಹಟ್, ಈ ಥರ ಯಾರು ಅಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅವ್ರು ನಿಮ್ಮನ್ನು ರೆಫರ್ ಮಾಡಿದ್ರೆ ನಿಮಗೆ ಇಟ್ ಗೆಟಿಂಗ್ ಜಾಬ್ ವುಡ್ ಬಿ ಅ ಬಿಟ್ ಈಸಿ. ಆ್ಯಂಡ್ ಸರ್ಚಿಂಗ್ ಆನ್ಲೈನ್, ಯು ಗೈಸ್ ಇಫ್ ಯು ಆರ್ ಡೂಯಿಂಗ್ ಇಟ್ಸ್ ಗ್ರೇಟ್, ಯು ಡೂ ಇಟ್. ಬಟ್ ನಾನು ಇಷ್ಟೊಂದು 10-20 ಕಡೆ ಅಪ್ಲೈ ಮಾಡಿದ್ದೀನಿ, ಬಟ್ ಯಾರೂ ನನಗೆ ರೆಸ್ಪಾಂಡ್ ಬ್ಯಾಕ್ ಮಾಡಿಲ್ಲ. ಸೊ but you should never lose hope. You should never lose hope. You have to keep going. That one thing you will learn here while searching jobs, you will learn that you should never give up at any situation. That one thing ella kadeyinanu try ಮಾಡಬೇಕು. When you're trying for searching jobs, you have to search online, you have to ask your friends, you have to ask for reference, you have to make new connections, you have to be very good. ಇಂಡಿಯಾದಲ್ಲಿ ಹೆಂಗಂದರೆ ನಮಗೆ ಇಷ್ಟ ಆಗಿಲ್ಲ ಅಂದರೆ ಹಾಂ ಬಿಡು ಅವ್ರ ಹತ್ರ ಮಾತಾಡೋದು ಬೇಡ ಅಂತ ಸ್ಟಾಪ್ ಮಾಡಿಬಿಡ್ತೀನಿ, ನಾನು ಸ್ಟಾಪ್ ಮಾಡ್ತೀನಿ. ಬಟ್ ಆ ಥರ ಇಲ್ಲಿ ವರ್ಕ್ ಆಗಲ್ಲ. ಯು ಹ್ಯಾವ್ ಟು ಬಿ ಗುಡ್ ವಿತ್ ಪೀಪಲ್ ಇಫ್ ಯು ವಾಂಟ್ ಟು ಸ್ಟೇ ಹಿಯರ್. ಇಟ್ಸ್ ಲೈಕ್ ದ್ಯಾಟ್. ನಾನು ಪ್ರತಿ 2 ಮಿನಿಟ್ಸ್ಗೆ ಈ ಕಡೆ ಇಟ್ಟು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಬಟ್ ಮೈ ಹ್ಯಾಂಡ್ ಇಸ್ ರಿಯಲಿ ಪೇನಿಂಗ್. ಐ ವಿಲ್ ಜಸ್ಟ್ ಗೋ ಹೋಮ್ ಆ್ಯಂಡ್ ಫ್ರೆಶನ್ ಅಪ್ and I'll meet you guys. Until then, bye. I guess this would be the video, and or else ನೋಡೋಣ. If I can, I'll do. But ಮನೆಗೆ ಹೋಗಿ ಕೂಡ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಏನು ಇನ್ಫಾರ್ಮೇಷನ್ ತಿಳಿಸ್ಬೋದು ಅಂತ ಯೋಚನೆ ಮಾಡ್ತೀನಿ. If I can, I will surely do that, guys. But ಮನೆಗೆ ಬಂದು ವಿಡಿಯೋ ಮಾಡೋಣ ಅಂತ ಇದ್ದೆ ಮತ್ತೆ. ಬಟ್ ನೀವು ಎಷ್ಟಂತ ನನ್ನ ಮುಖ ನೋಡ್ತೀರಾ, ನಿಮಗೂ ಪಾಪ ಬೋರ್ ಆಗಿರುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟೆ. ಬಟ್ ಹೊರಗೆ ಮಾತ್ರ ವ್ಯೂ ತುಂಬ ಚೆನ್ನಾಗಿತ್ತು. ದ ಸ್ಕೈ ವಾಸ್ ಪಿಂಕ್. ಸೊ ನಿಮಗೋಸ್ಕರ ಒಂದು ವಿಡಿಯೋ ತೊಗೊಂಡು ಹಾಗೆ ಆಮೇಲೆ ಚಾಯ್ ವಾಲಾಗಿ ಹೋಗಿ ಚಾಯ್ ಕುಡ್ಕೊಂಡು ಮನೆಗೆ ಬಂದು ಆರಾಮಾಗಿ ನಿದ್ದೆ ಮಾಡಿದೆ. ಬಟ್ ಎನಿವೇಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಗೈಸ್. ಲವ್ ಯು ಆಲ್.